ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಗೃಹಲಕ್ಷ್ಮಿ 23ನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ, ಹೌದಲ್ವಾ? ಸೊ ಇದು ನಿಜ, 100% ನಿಜ. ಯಾಕಂದರೆ ದೀಪಾವಳಿ ಹಬ್ಬನ ಜೋರಾಗಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸೊ ಈ ಒಂದು ದುಡ್ಡನ್ನು ಕಾಯ್ತಾ ಇದ್ದೀರಿ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಈಗಾಗಲೇ ಸೆಕೆಂಡ್ ಸೆಮ್ ಕೂಡ ಪ್ರಾರಂಭವಾಗುತ್ತೆ ವಿದ್ಯಾರ್ಥಿಗಳದು. ಅದರಲ್ಲಿ ಹೈಸ್ಕೂಲ್ ಆಗಿರಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರ ಪಾಲಕರು ಗೃಹಲಕ್ಷ್ಮಿಯರು ಈಗ ಇನ್ನೂ 2,000 ಬಂದರೆ ಮಕ್ಕಳ ಶಾಲಾ ಫೀಸ್ಗೆ ಯೂಸ್ ಆಗುತ್ತೆ ಅಂತ ಕಾಯ್ತಾನೆ ಇರ್ತಾರೆ ಬಡವರು. ಸೊ ಹಾಗಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಒಂದು ಕಡೆ ದೀಪಾವಳಿಗಾದರೂ ಯೂಸ್ ಮಾಡ್ಕೊಳ್ಳಿ, ಒಂದು ಕಡೆ ನಿಮ್ಮ ಪರ್ಸ್ನಲ್ಗಾದರೂ ಯೂಸ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ 2,000 ನಿಮ್ಮ ಖಾತೆಗಳಿಗೆ ಈ ದೀಪಾವಳಿ ಹಬ್ಬಕ್ಕೆ ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ? ಜಿಲ್ಲಾ ವೈಸ್ ಅಂತೂ ರಿಲೀಸ್ ಮಾಡಲೇಬೇಕು. ಆಮೇಲೆ ರಿಲೀಸ್ ಮಾಡಿದ್ರೆ ಈಗ ತಾಂತ್ರಿಕ ದೋಷ ಆಯ್ತಲ್ವ 22ನೇ ಕಂತಿನಲ್ಲಿ, ಸೊ ಹಾಗಾಗ್ಬಿಡುತ್ತೆ. ಹಾಗಾದರೆ ಬನ್ನಿ, ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಇದರ ಜೊತೆಗೆ ಈಗ ದುಡ್ಡು ರಿಲೀಸ್ ಆಗೋದ್ರಿಂದ ಅದು ಎಂಡ್ ಆಗೋದ್ರವರೆಗೆ ಇನ್ನೇನು ಪ್ರೊಸೆಸರ್ ಇರುತ್ತೆ, ಆ ಎಲ್ಲ ಪ್ರೊಸೆಸರನ್ನು ತಿಳ್ಕೊಳ್ಳೋಣ. ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ದುಡ್ಡು ಹಿಂದೆ ಮುಂದೆ ಆಗುತ್ತೆ ಜಮಾ ಆಗಲಿಕ್ಕೆ. ಒಂದೊಂದು ಸಲ ತಡನೂ ಆಗ್ಬೋದು, ನಿಮ್ಮ ಖಾತೆಗಳಿಗೆ ಸರಿಯಾಗಿ ಜಮಾ ಆಗಿರೋದಿಲ್ಲ. ಸೊ ಅದಕ್ಕೆ ಯಾಕೆ ಕಾರಣ ಆಗಿರುತ್ತೆ ಅದೆಲ್ಲವೂ ಕೂಡ ನಿಮಗೆ ತಿಳಿಯುತ್ತೆ. ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಹೇಗಿರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ. 22ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಹೇಳ್ತೇನೆ ನಾನು, ನಿಮಗೆ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ. ಯಾಕಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಸಮೀಕ್ಷೆ ಅಂತೂ ಮಾಡಿರ್ತಾರೆ. ಇದನ್ನು ರಿಪೀಟ್ ಮಾಡೋದಿಲ್ಲ, ನಾನು ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ಅಷ್ಟೇ. ಈಗ ಸಮೀಕ್ಷೆ ಮಾಡಿರ್ತಾರೆ, UHID ನಂಬರ್ ಜನ್ರೇಟ್ ಮಾಡಿ ಅಂಟಿಸಿರ್ತಾರೆ. ಅದರ ಮೇಲೆ ಜನ್ರೇಟ್ ಮಾಡಿ ನಿಮ್ಮೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ. ನಿಮ್ಮ ಮನೆಯಲ್ಲಿ ಎಲ್ಲ ಶಿಕ್ಷಣ ಆಗಿರಲಿ, ನೌಕರಿಗಳಾಗಿರಲಿ, ನಿಮ್ಮಲ್ಲಿ ಎಷ್ಟು ವಾಹನಗಳಿದ್ದಾವೆ, ಹೊಲ ಗದ್ದೆಗಳು ಎಷ್ಟಿದೆ, ನಗರ ಪ್ರದೇಶದಲ್ಲಿ ಇದೆಯಾ, ಗ್ರಾಮೀಣ ಪ್ರದೇಶದಲ್ಲಿದೆಯಾ, ಮನೆ ಎಷ್ಟು ದೊಡ್ಡದಿದೆ, ಮೀಟರ್ ಎಷ್ಟಿದೆ, ಬಾಡಿಗೆ ಏನಾದರೂ ಮನೆ ಕೊಟ್ಟಿದ್ದೀರಾ, ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ನೀವು ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹತೆ ಹೊಂದಿದರೆ ನಿಮಗೆ ರೇಷನ್ ಕಾರ್ಡ್ ಸಿಗತ್ತೆ, ದುಡ್ಡು ಸಿಗತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ ಆಗಿರಲಿ ಅಥವಾ ನೀವು ಅರ್ಹತೆ ಹೊಂದಿಲ್ಲಪ್ಪ ಅನ್ನೋದಾದರೆ ನಿಮಗೆ ಡೆಫಿನೆಟ್ಲಿ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿರೋದಿಲ್ಲ. ಈ ಕಾರಣಕ್ಕಾಗಿಯೇ ನಿಮಗೆ ದುಡ್ಡು ಜಮಾ ಆಗಿರೋದಿಲ್ಲ. ಯಾಕೆ? ಸಮೀಕ್ಷೆ ನಡೆದಿದೆ. ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಳವಣಿಗೆಯನ್ನು ಅದನ್ನು ತಿಳ್ಕೊಳ್ಳಿಕ್ಕೆ ಸರ್ಕಾರ ಈ ಒಂದು ಉಪಾಯ ಮಾಡಿದೆ. ಇನ್ನೊಂದು, ಬಹಳಷ್ಟು ಕುಟುಂಬಸ್ಥರ ಮನೆಯಲ್ಲಿ ರೇಷನ್ ಕಾರ್ಡ್ಗಳು ಹೆಚ್ಚಾಗಿದ್ವು, ಹಾಗಾಗಿ ಅದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇತ್ತು. ಇದು ಒಂದು ಉಪಾಯ ಸಿಕ್ಕಿದ ಕಾರಣಕ್ಕಾಗಿ ಈ ಕಡೆ ಜಾತಿ ಗಣತಿಯ ಮುಖಾಂತರ ವೋಟ್ ಬ್ಯಾಂಕ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕಂತ ಕೆಲವೊಂದಿಷ್ಟು ಜನ ಮಾತನಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ಎಲ್ಲ ಬೆಳವಣಿಗೆಯನ್ನು ಇನ್ನು ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆ, ಇದನ್ನು ತಡೆಗಟ್ಟಲಿಕ್ಕೆ ಒಂದು ಕೆಲಸ ಮಾಡಿದೆ ಅಂತ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ಎರಡೂ ಕೆಲಸವನ್ನು ಮಾಡಲಿಕ್ಕೆ ಈ ಕೆಲಸ ಮಾಡಿರ್ಬೋದು ಅಂತ ಈಗ ಅನಿಸಿಕೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ನಮಗೂ ಕೂಡ ಇದೊಂಥರ ಅನಿಸ್ತಾ ಇದೆ. ಅದು ಏನೇ ಆಗಿರಲಿ, ಈಗ ಸದ್ಯಕ್ಕಂತೂ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಎಲಿಜಿಬಲ್ ಇಲ್ಲ ಅಂದರೆ ಅವರನ್ನು ತೆಗೆದಾಕೋದೇ ಬೆಟ್ರು, ಇಲ್ಲ ಅಂದರೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಇದು ಒಂದು ಕಡೆ. ಆದರೆ ಇನ್ನು ಸ್ನೇಹಿತರೆ, ನಾವು ಟಾಪಿಕ್ ಬರೋಣ. ಮುಖ್ಯವಾಗಿ ಈಗ 23ನೇ ಕಂತಿನ ಹಣ ಬಿಡುಗಡೆ ಆಗಬೇಕಂದ್ರೆ ಮುಖ್ಯವಾಗಿ ಹಣಕಾಸು ಇಲಾಖೆಯಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು. ಅದು ಬರಬೇಕಂದ್ರೆ CM ಅವ್ರ ಆರ್ಡರ್ ಬೇಕು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ನೋಟಿಸ್ ಕಳಿಸ್ಬೇಕು. ತದನಂತರ ದುಡ್ಡು ಬರುತ್ತೆ. ಹಾಗೆ ಈಗ ಸತತವಾಗಿ ದುಡ್ಡನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ಮೊದಲು ಹೇಗಾಗ್ತಾ ಇತ್ತು, ಪ್ರೊಸೆಸರು ಅಲ್ಲೇ ನಡೀತಾ ಇತ್ತು. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿನೇ ಎಲ್ಲ ಪ್ರೊಸೆಸರ್ ಮುಗಿದು ನೇರವಾಗಿ DBT ಟ್ರೆಸರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು 16ನೇ ಕಂತಿಗಿಂತ ಮುಂಚೆ. ಈಗ 16 ಕಂತು ಆದಮೇಲೆ ಯಾಕೆ ಅದನ್ನು ಪ್ರೊಸೆಸರ್ ಚೇಂಜ್ ಮಾಡಿದ್ರಪ್ಪ ಅಂತ ಅನ್ನೋದಾದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇದ್ದಾವೆ. ಈ ಒಂದು ರೂಲ್ಸ್ ಅನ್ನೋಕ್ಕಿಂತನೂ ಅದು ಇದೆ. ಅಂದರೆ ಬರೀ ಗೃಹಲಕ್ಷ್ಮಿ ಒಂದೇ ಸ್ಕೀಮ್ಗೋಸ್ಕರ ಒಂದು ಇಲಾಖೆನೇ ಬಡದಾಡಬೇಕಪ್ಪ ಅಂದರೆ ಅದು ಆಗಲಿಕ್ಕಿಲ್ಲ. ಯಾಕಂದರೆ ಅದರದೇ ಆದಂತಹ ಸಾಕಷ್ಟು ಕೆಲಸಗಳಿರ್ತವೆ ಮತ್ತು ಬಡ ಜನರದ ಕೆಲಸಗಳಿರ್ತವೆ. ಏನೇನು ಅಲ್ಲಿ ಈಗ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇರುತ್ತೆ ಅದರ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಬೇಕು. ಒಬ್ಬರ ಸಚಿವರಿದ್ದಾರೆ, ಅದರ ಬಳಿಕ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ
ಅವರಿಗೆ ಸಂಬಂಧಪಟ್ಟಂತಹ ಘಟನೆಗಳನ್ನು ಎಷ್ಟು ಸಾಲ್ವ್ ಮಾಡಲಿಕ್ಕಾಗತ್ತೆ ಅದರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು, ಗಮನ ಹರಿಸಬೇಕು, ಅದಕ್ಕೆ ಸೊಲ್ಯೂಷನ್ ಕೊಡಬೇಕಲ್ವಾ. ಸೊ ಹಾಗಾಗಿ ಬರೀ ಗೃಹಲಕ್ಷ್ಮಿ ಕಡೆನೇ ಗಮನ ಹರಿಸ್ಲಿಕ್ಕೆ ಬರೋದಿಲ್ಲ ಇಲಾಖೆ. ಸೊ ಅದರದೇ ಆದಂತಹ ಕೆಲಸ ಕಾರ್ಯಗಳಿರ್ತಾವ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಿದ್ರು. ಬರೀ ಒಂದು ಗ್ರಾಮ ಪಂಚಾಯಿತಿ ಅಥವಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅಂದರೆ ಅದು ತಪ್ಪು. ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳು ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗ್ತವೆ. ಸೊ ಅಲ್ಲಿ ಹೋದ ತಕ್ಷಣ ಏನೇನು ಪ್ರೊಸೆಸರ್ ಇರುತ್ತೋ ಪ್ರತಿಯೊಂದು ಪ್ರೊಸೆಸರು ಎಲ್ಲ ಮುಗಿಸಿದ ತಕ್ಷಣ ಮತ್ತು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂತಹ ಪ್ರೊಸೆಸರ್ ಮುಗಿಸ್ಕೊಂಡು DBT ಟ್ರೆಸರಿಗೆ ಪುಷ್ ಮಾಡ್ತಾರೆ. ಸೊ ಅಲ್ಲಿ DBT ಟ್ರೆಸರಿಗೆ ಪುಷ್ ಮಾಡ್ಕೊಂಡ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದಿಢೀರನೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡೋದಿಲ್ಲ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ. ಅಂದರೆ ಈಗ 22ನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆಯ್ತಲ್ವಾ, ಸೊ ಹಾಗೆ ಪ್ರತಿಯೊಂದು ಕಂತಿನಲ್ಲಿ ಆಗಬಾರ್ದು. ಆಗಿದ್ದೇ ಆದರೆ 4-5 ದಿನಗಳ ಕಾಲ ಮತ್ತೆ ತಡೆ ಹಿಡಿಯಲಾಗುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗೌರವವಂತರು ಇರ್ತಾರೆ, ಮತ್ತು ಆ ರೀತಿ ಆಗಬಾರ್ದು ಫಾಲ್ಟು. ಸೊ ಹಾಗಾಗಿ ಅದನ್ನು ಸಮಾಧಾನವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಇದಕ್ಕೆ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ. ಇದರ ಜೊತೆಗೆ ಈಗ ಬೆಳಗಾವಿ ಆಗಿರಲಿ, ವಿಜಯನಗರದ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ಕೊಪ್ಪಳ ಆಗಿರಲಿ, ಈಗ ನಾನು ಏನು ಹೇಳ್ತಾ ಇದ್ದೀನಿ 9 ಜಿಲ್ಲೆಗಳನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಗಮನ ಎಲ್ಲಿದೆ ಗೊತ್ತಿಲ್ಲ, ಆದರೆ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಿಗೆ ಈಗ 9 ಜಿಲ್ಲೆಗಳಿಗೆ ಪ್ರೊಸೆಸರ್ ಸ್ಟಾರ್ಟ್ ಆಗತ್ತೆ. ಈ ಜಿಲ್ಲೆಗಳಲ್ಲಿ ದುಡ್ಡು ಹೋಗುತ್ತೆ. ಇನ್ನೊಂದು ಸಾರಿ ಒಂದು ಸ್ವಲ್ಪ ಹಿಂದೆ ಓಡಿಸಿ ವಿಡಿಯೋನ ನೋಡ್ಕೊಳ್ಳಿ, ಗೊತ್ತಾಗತ್ತೆ ಯಾವ ಜಿಲ್ಲೆಗಳಂತ. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ದಿದ್ದೆ ಆದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬರುವಂಥದ್ದು. ಹೌದು, ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ ಜಿಲ್ಲೆ ಆಗಿರಲಿ, ವಿಜಯನಗರ ಆಗಿರಲಿ, ಕೊಪ್ಪಳ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮೊದಲು ಟ್ರಯಲ್ ಮಾಡ್ತಾರೆ. ಅಲ್ಲಿ ಸರಿ ಹೋಯ್ತಪ್ಪ ಅಂದರೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಒಂದು ಸ್ವಲ್ಪ ಜಮಾ ಮಾಡ್ತಾರೆ. ಹೀಗೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಂತ ಹೇಳಿಬಿಟ್ಟು ಜಮಾ ಮಾಡ್ತಾ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡುವಂಥದ್ದು. ಸೊ ಈ ರೀತಿ ಹಂತ ಹಂತವಾಗಿ ಜಮಾ ಮಾಡುವಂಥದ್ದು. ನಿಮಗೆ ಒಮ್ಮೆಲೆ ದಿಢೀರನೆ ಜಮಾ ಆಗಬೇಕಂದ್ರೆ ಇಲ್ಲ, ಅದಕ್ಕೆ 10 ರಿಂದ 15 ದಿನಗಳಾದರೂ ಟೈಮ್ ಬೇಕಾಗತ್ತೆ. ಸೊ ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಒಮ್ಮೆಲೆ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಮಾ ಆಗಿದ್ದು ಆದರೆ ಮತ್ತೆ ನೀವು ಒಂದು 15 ದಿನ ತಡೆ ಹಿಡಿಲಾಗತ್ತೆ. ತಾಂತ್ರಿಕ ದೋಷ ಆಯ್ತಪ್ಪ ಅಂದರೆ ಮತ್ತೆ ವೇಟ್ ಮಾಡಬೇಕಾಗತ್ತೆ. ಅದೆಲ್ಲವೂ ಕೂಡ ಬೇಡ, ಹಂತ ಹಂತವಾಗಿ ಜಮಾ ಮಾಡಲಿ. ಆದರೆ ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸಿದಾರೋ ಅವೆಲ್ಲವೂ ಕೂಡ ಜಮಾ ಮಾಡಲಿ ಅಂತ ನಮ್ಮ ಅನಿಸಿಕೆ. ಇನ್ನು ಜಮಾ ಮಾಡಿದ ತಕ್ಷಣ ಅದು ಅಷ್ಟಿಗೆ ಮುಗಿಯಲ್ಲ. ಏನು ಮಾಡತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನೇನು ಎಷ್ಟು ಜಮಾ ಆಗಿದೆ, ಎಷ್ಟು ದುಡ್ಡು ಖರ್ಚು ವೆಚ್ಚ ಆಯಿತು, ಎಷ್ಟು ಪೆಂಡಿಂಗ್ ಉಳಿದಿದೆ, ಎಷ್ಟು ಬರಬೇಕಾಗಿದೆ, ಎಲ್ಲ ಡೀಟೇಲ್ಸನ್ನು ಒಂದು ಫೈಲನ್ನು ರೆಡಿ ಮಾಡಿಕೊಂಡು ಇಂತಿಷ್ಟು ವರ್ಷದಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಹಣಕಾಸು ಇಲಾಖೆ ಏನು ಮಾಡುತ್ತೆ, ಆ ಫೈಲನ್ನು ತೆಗೆದುಕೊಂಡು ಅದನ್ನು ತೆಗೆದಿಟ್ಬಿಡತ್ತೆ. ಯಾಕಂದರೆ ಇಷ್ಟು ಖರ್ಚು ವೆಚ್ಚ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ಅವರು ಕೂಡ ಕೊಡಬೇಕಾಗತ್ತೆ, ಗಮನಕ್ಕೆ ಎಲ್ಲರಿಗೂ ಕೂಡ ಹರಿಸ್ಬೇಕಾಗತ್ತೆ. ಹಾಗಾಗಿ ಆ ಫೈಲನ್ನು ತೆಗೆದಿಟ್ಬಿಡತ್ತೆ. ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ನಿಮ್ಗೆ ಪ್ರೊಸೆಸರ್ ಜೊತೆಗೆ ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿಸ್ತೇನೆ. ಬಾಯ್ ಬಿಡಿ ಫ್ರೆಂಡ್ಸ್.